ಇವತ್ತು ಇಲ್ಲಿರ್ತೀವಿ, ನಾಳೆ ಎಲ್ಲಿರ್ತೀವಿ ಅಂತಾನೆ ಗೊತ್ತಿಲ್ಲ. ಹಾಗೆ ಬೆಳಗ್ಗೆ ನಾವು ಹೊರಟ್ಬಿಟ್ವಿ ಮನೆಯಿಂದ. ಒಂದು ಲಾಂಗ್ ಡ್ರೈವ್ಗೆ ಹೊರಟಿದ್ವಿ. ನೋಡೋಣ ಯಾವ ಡೆಸ್ಟಿನೇಷನ್ಗೆ ಹೋಗ್ತೀವಿ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ನೀವು ಬನ್ನಿ, ನೋಡೋಣ ಯಾವ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಪ್ರಯಾಣ ಮಾಡ್ತಾ ಮಾಡ್ತಾ ನಾವು ನಂದಿ ಹಿಲ್ಸ್ ಕಡೆ ಬಂದಿದ್ದೀವಿ. ನಂದಿ ಹಿಲ್ಸ್ ಹತ್ರ ಇರೋ ಒಂದು ಪಾರ್ಕಿಗೆ ಬಂದಿದ್ದೀವಿ. ಜೀವ ಮತ್ತು ಜೀವನ ಭಗವಂತ ಕೊಡೋದು. ಯಾವಾಗಲೂ ಮನುಷ್ಯರ ಜೊತೆ ಇರೋ ನಾವು ಇವತ್ತು ಈ ಒಂದು ದಿನಾನ ಪ್ರಾಣಿಗಳ ಜೊತೆ ಕಳೆಯೋಣ. ಬನ್ನಿ ಈ ಪಾರ್ಕ್ಗೆ ಹೋಗೋಣ. ಇದ್ರ ಹೆಸರು ಜೀವ ಪಾರ್ಕ್. ಇದು ಪ್ರಾಣಿಗಳ ಪಾರ್ಕ್. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಕೌಂಟರ್ ಇದೆ. ಪ್ರತಿಯೊಬ್ಬರಿಗೆ ಅವರು 250 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿದ್ರೆ 200 ಚಾರ್ಜ್ ಮಾಡ್ತಾ ಇದ್ದಾರೆ. ಜೀವ ಪಾರ್ಕು 3 acres ಲ್ಯಾಂಡಲ್ಲಿದೆ. ಇಲ್ಲಿ 30 ವೆರೈಟೀಸ್ ಆಫ್ ಡಿಫ್ರೆಂಟ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇದೆ. ಇದು 6-7 ಮಂತ್ಸ್ ಬಿಫೋರಿಂದ ಸ್ಟಾರ್ಟ್ ಆಗಿರೋದು. ಬನ್ನಿ ಏನೇನು ಎನಿಮಲ್ಸ್ ಇದೆ ಅಂತ ನೋಡೋಣ. ಇದು ಬ್ರಹ್ಮ ಚಿಕನ್ ಅಂತ ಹೆಸರು. ಇದ್ರದ್ದು ಬ್ರಹ್ಮ ಚಿಕನ್ ಅಂತ. ಇದು US ಬ್ರೀಡ್ ಅಂತೆ ಚಿಕನ್ದು. ಕಾಲ್ಗಳು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಇವಾಗ ನಾವು ನೋಡ್ತಾ ಇರೋ ಚಿಕನ್ ವೆರೈಟಿ ಅಂದರೆ ಕಡಕ್ನಾಥ್. ಇದು ಮಧ್ಯಪ್ರದೇಶದ್ದು ಬ್ರೀಡ್. ಬನ್ನಿ, ನಿಮಗೆ ಕೇಜ್ ಒಳಗಡೆ ಹೋಗೋಕ್ಕೂ ಕೊಡ್ತಾರೆ, ಎನಿಮಲ್ಸ್ನ ಟಚ್ ಮಾಡೋಕ್ಕೂ ಬಿಡ್ತಾರೆ. ನೀವು ಫುಡ್ ಕೂಡ ಫೀಡ್ ಮಾಡ್ಬೋದು. ಈ ವೆರೈಟಿ ಆಫ್ ಚಿಕನ್ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು. ಇದು ನಾಟಿ ಕೋಳಿ. ಬನ್ನಿ ಮತ್ತೇನು ವೆರೈಟಿ ಆಫ್ ಚಿಕನ್ ಇದೆ ಒಳಗಡೆ ಅಂತ ಕೇಳೋಣ. ಸರ್, ಇದರಲ್ಲಿ ನಾಟಿ ಕೋಳಿ ಇದೆ, ಕಾವೇರಿ ಅಂದ್ಬಿಟ್ಟು. ಅದು ಮೊಟ್ಟೆ ಮಾತ್ರ ಕೊಡುತ್ತೆ, ಮರಿ ಮಾಡಲ್ಲ. ಮತ್ತೆ ಫಾರಂ ಕೋಳಿ ಇದೆ, ಫಾರಂ ಅಲ್ಲಿ ಮೊಟ್ಟೆ ಬರ್ತೈತಲ್ಲ ಆ ಕೋಳಿ. ಇದು ಜಿನಿಯಾ ಫಾಲ್ ಅಂದ್ಬಿಟ್ಟು, ಕನ್ನಡದಲ್ಲಿ ಚೀಟಿ ಕೋಳಿ ಅಂತಾರೆ. ಇದು ಸಣ್ಣ ಪುಟ್ಟ ಹಾವೆಲ್ಲ ತಿನ್ನುತ್ತೆ, ಸ್ವಲ್ಪ ದೂರ ಆರುತ್ತೆ. ಸ್ನೇಕ್ ಎಲ್ಲ ಕಂಡ್ರೆ ಸ್ವಲ್ಪ ಅಳಗ್ತಾಗಿರುತ್ತೆ. ಈ ವೆರೈಟಿ ಆಫ್ ಬರ್ಡ್ ನಿಮ್ಗೆಲ್ರಿಗೂ ಗೊತ್ತಿರಬಹುದು. ಇದ್ರ ಹೆಸರು ಟರ್ಕಿ. ಇದು ನಾರ್ತ್ ಅಮೆರಿಕಾದಿಂದ ತಂದಿರೋದು. ನೋಡಿ ಟರ್ಕಿ ಬರ್ಡ್ ಹೆಂಗಿದೆ. ನೀವು ಚೆನ್ನಾಗಿ ಪ್ರೇಮದಿಂದ ಟಚ್ ಮಾಡಿದ್ರೆ ಹಿಂಗೆ ನಿಮ್ಮ ಜೊತೆ ಕುತ್ಕೊಂಡಿರುತ್ತೆ. ಇನ್ನೊಂದು ವೆರೈಟಿ ಆಫ್ ಚಿಕನ್ ಇದೆ, ಚೀನಾ ಚಿಕನ್ ಕಣ್ರಿ. ಅದ್ರ ಹೆಸರು ಏನು ಅಂತೀರಾ? ಸಿಲ್ಕಿ ಅಂತ ಅದ್ರ ಹೆಸರು. ಬನ್ನಿ ತೋರಿಸ್ತೀವಿ ಹೆಂಗೆ ಕಾಣಿಸುತ್ತೆ ಸಿಲ್ಕಿ. ಇದು ಚೈನಾ ಮಾಲು. ಹೆಂಗಿದೆ ನೋಡಿ, ಹೇರ್ ತುಂಬ ಡಿಫ್ರೆಂಟ್ ಆಗಿದೆ. ಇದು ಆಮೆ. ಇದ್ರ ಹೆಸರು ರೆಡ್ ಟರ್ಟಲ್ ಅಂತ. ಇದು ಸಮುದ್ರದಲ್ಲಿ ಜಾಸ್ತಿ ಸಿಗುತ್ತೆ. ಈ ವೆರೈಟಿ ಆಫ್ ಎನಿಮಲ್ಸ್ ಅನ್ನು ಇವರು ಇಲ್ಲಿಟ್ಟಿದ್ದಾರೆ. ನೋಡಿ ಎಷ್ಟು ಆಕ್ಟಿವ್ ಆಗಿದೆ, ಎಷ್ಟು ಸುಂದರವಾಗಿದೆ. ಇವಾಗ ನಾವು ನೋಡ್ತಾ ಇರೋದು ಪಿಗ್ಮಿ ಗೋಟ್ ವೆರೈಟಿ. ಇದು US ವೆರೈಟಿ ಆಫ್ ಗೋಟ್. ಪಿಗ್ಮಿ ಗೋಟ್ ನಿಮ್ದು ನಾರ್ಮಲ್ ಕುರಿಗಳಿಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಎಷ್ಟು ಸುಂದರವಾಗಿದೆ ಅಲ್ವಾ? ಪಾಪುಗೂ ಈ ಥರ ಪ್ರಾಣಿಗಳಂದರೆ ತುಂಬ ಇಷ್ಟ ಆಗುತ್ತೆ. ನನಗೂ ಕೊಡು ಅಂತ ಬಂದು ನಿಂತ್ಕೊಂಡಿದ್ದಾನೆ. ಸರ್, ಇದು ಬಿಟ್ಟಿಲ್ಲ ಅಂದ್ಬಿಟ್ಟು, ಇದು ಪಿಗ್ಮಿ ಗೋಟ್ ಅಂದ್ಬಿಟ್ಟು ಅಮೇರಿಕನ್ ಬ್ರೀಡ್ ಸರ್. ಇದೆಲ್ಲ ಒಂದು ಸ್ಮಾಲ್ ಹೈಟ್, ಇದು ಅಷ್ಟೇ ಸರ್ ಹೈಟ್ ಆಗೋದು. ಇದು ಬಂದ್ಬಿಟ್ಟು ಬನ್ನೂರು ಕುರಿ. ಯಾವಾಗಲೂ ಮನುಷ್ಯರ ಜೊತೆ ಕಾಲ ಕಳೆಯೋ ನಮಗೆ ಕೆಲವೊಂದು ಸತಿ ಅನಿಸುತ್ತೆ ಮನುಷ್ಯರಿಗಿಂತ ಪ್ರಾಣಿಗಳು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಅಟ್ಯಾಚ್ಮೆಂಟ್ ಆಗಿರುತ್ತೆ ಅಂತ. ಆ ಥರ ಟೈಮ್ ನಿಮಗೆ ಒಂದಿನ ಸ್ಪೆಂಡ್ ಮಾಡಬೇಕು ಅಂದರೆ ಜೀವ ಪಾರ್ಕ್ಗೆ ಬನ್ನಿ. ಡಿಫ್ರೆಂಟ್ ಎನಿಮಲ್ಸ್ ಇದೆ. ಆ ಬೇರೆ ಬೇರೆ ಚಿಕ್ಕ ಚಿಕ್ಕ ಎನಿಮಲ್ಸನ್ನು ನೀವು ಎತ್ಕೊಂಡಾಗ ಸಿಗೋ ಖುಷಿ ಅಲ್ವಾ, ತುಂಬ ಡಿಫ್ರೆಂಟ್ ಆಗಿದೆ. ಬನ್ನಿ ಬೇರೆ ಎನಿಮಲ್ಸನ್ನು ಎಕ್ಸ್ಪ್ಲೋರ್ ಮಾಡೋಣ. ಈ ಆಕಳ ಹೆಸರು ಬಂದು ಪುಂಗನೂರು ಕೌ ಅಂತ. 60,000 ಕಾಸ್ಟ್ ಆಗುತ್ತೆ. ಶಾರ್ಟ್ ಆದ ಹೈಟಲ್ಲಿ ಇದು ಬೆಳೆಯುತ್ತೆ, ಜಾಸ್ತಿ ದೊಡ್ಡದಾಗಿ ಬೆಳೆಯೋಲ್ಲ. ಇದು ಆಂಧ್ರ ಪ್ರದೇಶದ ಬ್ರೀಡು. ಇಲ್ಲಿ ಡಾಗ್ಸ್ಗಳು ಇದೆ. ಇದು ಲೆಬ್ರಿಡಾರ್. ನೀವು ಟಚ್ ಕೂಡ ಮಾಡ್ಬೋದು, ತುಂಬ ಫ್ರೆಂಡ್ಲಿ ಆಗಿದೆ.
ಇದ್ರ ಹೆಸರು ಪೋಣಿ ಅಂತ. ಇದು ನಾರ್ತ್ ಯುರೋಪಿಯನ್ ಬ್ರೀಡು. ಇವಾಗ ನಾವು ರ್ಯಾಬಿಟ್ ಕೇಜ್ಗೆ ಬಂದಿದ್ದೀವಿ. ಇಲ್ಲೆಲ್ಲ ನಿಮಗೆ ಕಾಣಿಸ್ತಾ ಇರೋದು ನ್ಯೂಜಿಲೆಂಡ್ ರ್ಯಾಬಿಟ್ಸು. ನೋಡಿ, ನಿಮ್ಮ ಸುತ್ತಮುತ್ತಲೇನೋ ತಿರುಗ್ತಾ ಇರುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಬಂದು ಕೂತ್ಕೊಂಡಿದೆ. ನೀವು ಫುಡ್ ಕೊಡ್ತಾ ಇದ್ರೆ ತಿಂತಾ ನಿಮ್ಮ ಜೊತೆನೇ ಕೂತ್ಕೊಂಡ್ಬಿಡುತ್ತೆ. ನನ್ನ ಮಗನೂ ಫುಡ್ ತಿನ್ನಿಸ್ತಾ ಇದ್ದಾನೆ ಎಲ್ಲ ರ್ಯಾಬಿಟ್ಸ್ಗೆ. ಇದು ಗಿನ್ನಿ ಪಿಗ್, ಚಿಕ್ಕದಾದಿರೋ ಪುಟಾಣಿ ಮರಿ, 1 ಮಂತ್ ಮರಿ. ಬೇರೆ ಮಾಡಿಸಿದೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇಲ್ಲೇ ದೊಡ್ಡದಾಗುತ್ತೆ ಇದು. ಇದು ಕೋಪ ಬಂದಾಗ ಬಾಲ್ದಲ್ಲಿ ಮಾತ್ರ ಹೊಡೆಯುತ್ತೆ, ಇನ್ನೇನು ಮಾಡೋದು ಇದು. ಇದು ಪೋರ್ಕ್ಯುಪೈನು. ಇದ್ರ ಸ್ಪೆಷಾಲಿಟಿ ಅಂದರೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಇದು ಈ ಥರ ಸುತ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ಮುಳ್ಳೆಲ್ಲ ಶಾರ್ಪ್ ಆಗಿರುತ್ತೆ. ಇದು ನೋಡ್ರಿ, ಬಾಲ್ ಫೈಟರ್. ಇದು ನೋಡಿ ವೀಕ್ಷಕರೇ, ಕಾರ್ನ್ ಸ್ನೇಕ್ ಅಂತ. ನೀವು ಹಿಡ್ಕೊಂಡ್ರೆ ತಾನೇ ಅದು ನಿಮ್ಮ ಬಾಡಿ ಮೇಲೆ ಹತ್ತಾ ಇರುತ್ತೆ. ಇದು ಪರ್ಷಿಯನ್ ಕ್ಯಾಟ್. ಇದು ಈಮುದು ಮರಿ. ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಈ ಬರ್ಡು. ಫುಲ್ ಬ್ಲ್ಯಾಕ್ ಬಾಡಿ ಇದೆ, ವೈಟ್ ಕ್ಯಾಪ್ ಥರ ಹೆಡ್ ಇದೆ, ಕಣ್ಣುಗಳು ತುಂಬ ಒಳಗಡೆ ಇದೆ. ಸರ್, ಏನು ಇದು ಹೆಸರು? ಪೋನಿಶ್ ಅಂದ್ಬಿಟ್ಟು. ಓಕೆ, ನೆದರ್ಲ್ಯಾಂಡ್ ವೆರೈಟಿ. ಈ ಬರ್ಡ್ ನಿಮಗೆ ಗೊತ್ತೇ ಇರಬಹುದು. ಇದ್ರ ಹೆಸರು ಬಂದ್ಬಿಟ್ಟು ಗೂಸು. ಸರ್, ಇದು ವೈಟ್ ಇದೆಯಲ್ಲ, ಇದು ವಿಗೋಬಾ ಡಕ್ ಅಂತಾರೆ. ಕೇರಳ, ವೆಸ್ಟ್ ಬೆಂಗಾಲ್ ಕಡೆ ಎಲ್ಲ ಮಾಂಸಕ್ಕೆ ಜಾಸ್ತಿ ಬಳಸ್ತಾರೆ. ಅದು ಕಾಕಿ ಕೆಂಬಲ್ ಅಂತ, ಮೊಟ್ಟೆಗಾಗಿ ಯೂಸ್ ಮಾಡ್ತಾರೆ ಸರ್. ಅದು ವರ್ಷಕ್ಕೆ 200ರಿಂದ 260 ಮೊಟ್ಟೆ ಕೊಡುತ್ತೆ ಸರ್ ಅದು. ಈ ಪಾರ್ಕು ನಂದಿ ಹಿಲ್ಸ್ ಹತ್ರ ಇರೋದ್ರಿಂದ ನೀವು ನಂದಿ ಹಿಲ್ಸ್ ಕೂಡ ಎಕ್ಸ್ಪ್ಲೋರ್ ಮಾಡಬಹುದು. ಇವಾಗ ನಾವು ಎಂಟ್ರಿ ಮಾಡ್ತಿರೋ ಕಂಪ್ಲೀಟ್ ವರ್ಡು ಬರ್ಡ್ಸ್ ವರ್ಡು. ಬನ್ನಿ ಯಾವ್ಯಾವ ವೆರೈಟಿ ಬರ್ಡ್ಸ್ ಇದೆ ಅಂತ ನೋಡೋಣ. ಫೋಟೋಸನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ದೇವರ ಸೃಷ್ಟಿ ಎಷ್ಟು ಅದ್ಭುತ ಅಲ್ವಾ. ಒಂದೊಂದು ಬಣ್ಣ, ಒಂದೊಂದು ಗಾತ್ರ, ಈ ಥರ ಸೃಷ್ಟಿ ಭಗವಂತನಿಂದನೇ ಆಗೋದು ಕಣ್ರಿ. ಕೈಯಿಂದ ನೀವು ಎಲ್ಲ ಬರ್ಡ್ಸ್ಗೆ ಫೀಡ್ ಕೂಡ ಮಾಡ್ಬೋದು ರೀ. ಕೆಲವೊಂದು ಬರ್ಡ್ಸ್ ಹೆದರಿ ಓಡು ಕೂಡ ಹೋಗುತ್ತೆ. ನೋಡಿ, ನನ್ನ ಮಗನೂ ಫೀಡ್ ಮಾಡ್ತಾ ಇದ್ದಾನೆ ಭಯ ಇಲ್ಲದೆ. ನೋಡಿ ಎಷ್ಟು ಫ್ರೆಂಡ್ಲಿ ಆಗಿದೆ ಬರ್ಡ್ಸ್ ಎಲ್ಲ. ಹೆದರದನ್ನೇ ಬಂದು ಕೈ ಮೇಲೆ ಕೂತ್ಕೊಂಡು ಫುಡ್ ತಿಂತಾ ಇದೆ. ನೋಡಿ, ಫುಡ್ ಕೈಯಲ್ಲಿ ಹಿಡ್ಕೊಂಡ್ರೆ ಸಾಕು, ಎಲ್ಲರೂ ಬಂದು ಕೂತ್ಕೊಳ್ಳುತ್ತೆ ನಿಮ್ಮ ಕೈಯಲ್ಲಿ, ನಿಮ್ಮ ತಲೆ ಮೇಲೆ ಫುಡ್ ತಿನ್ನೋಕ್ಕೆ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ತಲೆ ಮೇಲೂ ಬಂದು ಕೂತ್ಕೊಳ್ಳಿ. ಸನ್ಫ್ಲವರ್ ಸೀಡ್ ಅಂದರೆ ಈ ಬರ್ಡ್ಸ್ಗಳಿಗೆಲ್ಲ ತುಂಬ ಇಷ್ಟ. ಒಂದು ಹೂ ತಂದು ಕೊಟ್ಟರು ಭಯ. ನೋಡಿ, ಇವಾಗ ನನ್ನ ತಲೆ ಮೇಲೆಲ್ಲ ಕೂತ್ಕೊಂಡು ತಿಂತಾ ಇದ್ದಾರೆ. ಇವಾಗ ನೋಡಿ, ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇನ್ಕ್ಲೂಡ್ ಆಗಿದ್ದಾರೆ ಇವತ್ತಿಗೋಸ್ಕರ. ಈ ಫ್ಲವರ್ ಎಲ್ರಿಗೂ ಗೊತ್ತಿದೆ ಅಲ್ವಾ, ಇದು ಸನ್ಫ್ಲವರ್. ಇವರು ತಮ್ಮ ಖಾಲಿ ಇರೋ ಸ್ಪೇಸಲ್ಲಿ ಸನ್ಫ್ಲವರ್ ಸೀಡ್ಗಳನ್ನು ರೆಡಿ ಮಾಡಿ ತಮ್ಮ ಪಕ್ಷಿಗಳಿಗೆ ಅದನ್ನು ಆಹಾರವಾಗಿ ಕೊಡ್ತಾ ಇದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.